ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೂ ಮುನ್ನ ದರ್ಶನ್ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಅಲ್ಲಿಂದ ನೇರವಾಗಿ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿದಂತ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾದರು. ದರ್ಶನ್ ಇನ್ಸ್ಟಾಗ್ರಾಮ್ ನಲ್ಲಿ 6 ಜನರನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು. ಇದೀಗ ಆ 6 ಜನರಾದಂತ ಸುಮಲತಾ, ಆಮೇಲೆ ಅಭಿಷೇಕ್, ಅವಿವಾ, ಮಗ ವಿನೇಶ್, ದಿನಕರ್ ತೂಗುದೀಪ್, ಡಿ ಕಂಪನಿ ಇದನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ದರ್ಶನ್ ಸುಮಲತಾ ಅವರನ್ನ ಅನ್ಫಾಲೋ ಮಾಡಿರೋದು ಚರ್ಚೆಗೆ ಗ್ರಾಸ ಆಯಿತು. ಯಾಕಂದ್ರೆ ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಂತೆ ಸುಮಲತಾ ದರ್ಶನ್ ರಿಂದ ಅಂತರ ಕಾಯ್ದುಕೊಂಡಿದ್ರು. ಹೀಗಾಗಿಯೇ ಮದರ್ ಇಂಡಿಯಾ ಹಾಗೂ ಮಗನ ನಡುವೆ ಬಿರುಕು ಮೂಡಿದ್ಯಾ ಎನ್ನುವ ಚರ್ಚೆ ಹುಟ್ಟುಹಾಕಿದೆ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಮಾರ್ಮಿಕವಾಗಿ ಪೋಸ್ಟ್ ಒಂದನ್ನ ಹಾಕಿದ್ದರು. ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಅಂದ್ರೆ ಯಾರು ಸತ್ಯವನ್ನ ತಿಳಿಸ್ತಾರೆ, ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೆ, ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾರೆ, ಆದಾಗ್ಯೂ ಅವರು ತಮ್ಮನ್ನ ತಾವು ಹೀರೋ ಅಂದ್ಕೊಳ್ತಾರೆ ಅಂತ ಸುಮಲತಾ ಬರೆದುಕೊಂಡಿದ್ದಾರೆ. ಸುಮಲತಾ ಇನ್ಸ್ಟಾಗ್ರಾಮ್ನಲ್ಲಿ ಸಾಲು ಸಾಲು ಪೋಸ್ಟ್ ಕೂಡ ಮಾಡಿದ್ದಾರೆ. ನೋವಿಲ್ಲದೆ ಎಚ್ಚರಗೊಳ್ಳುವುದು, ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರ ಜೊತೆ ಸಂಭಾಷಣೆ ನಡೆಸೋದು, ಚಿಂತೆಯ ಕಡೆಗೆ ಓಡದೆ ವರ್ತಮಾನದಲ್ಲಿ ವಿಶ್ರಾಂತಿ ಪಡೆಯೋ ಮನಸ್ಸನ್ನ ಹೊಂದಿರೋದು, ಸಾಮಾಜಿಕ ಮಾಧ್ಯಮಕ್ಕೆ ಚೆನ್ನಾಗಿ ಕಾಣಿಸೋದಕ್ಕೆ ಫೋಟೋ ತೆಗೆಸಿಕೊಳ್ಳೋದಲ್ಲ, ಒಳಗಿನಿಂದ ಶ್ರೀಮಂತವಾಗಿರಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ. ಸುಮಲತಾ ಎಲ್ಲವನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕಾಗಲ್ಲ ಅಂತಾನೂ ಒಂದು ಪೋಸ್ಟ್ ಅನ್ನ ಮಾಡಿದ್ದರು. ನೋವಿಲ್ಲದಂತೆ ಎದ್ದು ಬರೋದು, ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂತವರ ಜೊತೆಗಿನ ಮಾತುಕತೆ, ಚಿಂತೆ ಇಲ್ಲದಂತೆ ಇರೋದು, ಇವೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸಲಾಗದ ಖಜಾನೆಗಳು. ಆದ್ರೆ ಇದೆಲ್ಲ ಸಂತೃಪ್ತ ಜೀವನಕ್ಕೆ ತುಂಬಾ ಮುಖ್ಯ ಅಂತಾನೂ ಬರೆದುಕೊಂಡಿದ್ದಾರೆ. ದರ್ಶನ್ ನಡುವಿನ ಸಂಬಂಧದ ಕುರಿತು ಎದ್ದಂತಹ ಈ ಚರ್ಚೆಗೆ ಖುದ್ದು ಸುಮಲತಾ ಅವರೇ ತೆರೆ ಎಳೆದಿದ್ದಾರೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಮಾಜಿ ಸಂಸದೆ. ಜಾಲತಾಣದಲ್ಲಿ ಅನ್ಫಾಲೋ ಮಾಡಿದ್ರೆ ಸಂಬಂಧ ಹಾಳಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲೇ ಅನ್ಫಾಲೋ ಮಾಡೋದು ಅವರವರ ವೈಯಕ್ತಿಕ ವಿಚಾರ, ತಾಯಿ ಮಗನ ಸಂಬಂಧ ನಮ್ಮದು, ಇದರಲ್ಲಿ ಅನಗತ್ಯ ವಿವಾದ ಬೇಡ ಅಂತ ಸುಮಲತಾ ತಿಳಿಸಿದ್ದಾರೆ. ತಮ್ಮ ಹಿಂದಿನ ಪೋಸ್ಟ್ಗಳಿಗೂ ಸುಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರನ್ನೂ ಗುರಿಯಾಗಿಸಿ ನಾನು ಪೋಸ್ಟ್ ಮಾಡಿಲ್ಲ, ನನ್ನನ್ನ ಯಾರು ಫಾಲೋ ಮಾಡ್ತಾರೆ, ಯಾರು ಅನ್ಫಾಲೋ ಮಾಡ್ತಾರೆ ಎನ್ನುವನ್ನ ಗಮನಿಸುವಂತಹ ಅಭ್ಯಾಸ ನಾನು ಹೊಂದಿಲ್ಲ ಅಂದಿದ್ದಾರೆ. ದರ್ಶನ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ನಲ್ಲಿ ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದ ಸೃಷ್ಟಿಸೋದು ಬೇಡ, ಆಪ್ತರ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಳುತ್ತರುವ ಅಭ್ಯಾಸ ನನಗಿಲ್ಲ ಅಂತಾನು ಸುಮಲತಾ ತಿಳಿಸಿದ್ದಾರೆ. ದುಬೈನಿಂದ ಚಿನ್ನ ತಂದು ಡಿಆರ್ಐ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿರುವಂತಹ ನಟಿ ರನ್ಯಾ ರಾವ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ ಅಧಿಕಾರಿಗಳು ಸ್ಫೋಟಕ ಮಾಹಿತಿಗಳನ್ನು ಬಯಲಿಗೆಳಿತಾ ಇದ್ದಾರೆ. ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಂತ ರನ್ಯಾ ರಾವ್ ತಗಲಾಕೊಂಡಿದ್ದೇ ರೋಚಕವಾಗಿತ್ತು. ದುಬೈನಿಂದ ಬಂದಿಳಿದಿದ್ದ ರನ್ಯಾ ನೇರವಾಗಿ ಗ್ರೀನ್ ಚಾನೆಲ್ ನಲ್ಲಿ ಬರೋದಕ್ಕೆ ಮುಂದಾಗಿದ್ದಾಳೆ. ಈ ವೇಳೆ ಅಧಿಕಾರಿಗಳು ರನ್ಯಾ ಬಳಿ ಗೋಲ್ಡ್ ಬೆಲೆ ಬಾಳುವ ವಸ್ತು ಏನಾದರೂ ತಂದಿದ್ದೀರಾ ಅಂತ ಕೇಳಿದ್ದಾರೆ. ಆದರೆ ರನ್ಯಾ ಇಲ್ಲ ಅಂತ ಮೊದಲಿಗೆ ಸುಳ್ಳು ಹೇಳಿರ್ತಾಳೆ. ವಿದೇಶದಿಂದ ಏನನ್ನೂ ತಂದಿಲ್ಲ ಅಂತ ಹೇಳಿದಂತಹ ನಟಿ ರನ್ಯಾ ಮೆಟಲ್ ಡಿಟೆಕ್ಟರ್ ನಲ್ಲಿ ಪಾಸ್ ಆಗ್ತಾ ಇದ್ದಂತೆ ಸೈರನ್ ಮೊಳಗತ್ತೆ. ಕೂಡಲೇ ರನ್ಯಾ ತಂದಿದ್ದಂತಹ ಟ್ರಾಲಿ ಬ್ಯಾಗ್ ಅನ್ನ ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ಆದರೆ ಬ್ಯಾಗ್ ಅಲ್ಲಿ ಏನೂ ಇರಲಿಲ್ಲ. ಬಳಿಕ ಆಕೆಯನ್ನ ಕೊಠಡಿ ಕರೆದೊಯ್ದು ಪರಿಶೀಲನೆ ನಡೆಸಿದಾಗ ಸೊಂಟ ಶೂನಲ್ಲಿ ಕೆಜಿ ಚಿನ್ನ ಪತ್ತೆಯಾಗಿದೆ. ನಟಿ ರನ್ಯಾ ದೇಹದ ಯಾವ ಭಾಗವನ್ನೂ ಬಿಟ್ಟಿಲ್ಲ. ಸೊಂಟದ ಸುತ್ತ, ಕಾಲಿನ ಮಂಡಿಯ ಕೆಳಗೆಯೂ ಕೂಡ ಚಿನ್ನದ ಬಾರ್ಗಳನ್ನ ಟೇಪ್ನಿಂದ ಸುತ್ತಿಕೊಂಡಿರ್ತಾಳೆ. ಹೊಟ್ಟೆ, ತೊಡೆಯ ಭಾಗ, ಶೂ ಒಳಗೂ ಕೂಡ ಚಿನ್ನ ಇಟ್ಟುಕೊಂಡಿರ್ತಾರೆ. ಬರೋಬ್ಬರಿ 12,56,00,000 ಮೌಲ್ಯದ 14 ಕೆಜಿ 213 ಗ್ರಾಂನ ಗೋಲ್ಡ್ ಬಾರ್ ಮೈಮೇಲೆಯೇ ಪತ್ತೆಯಾಗಿದೆ. ಚಿನ್ನ ಕಳ್ಳ ಸಾಗಣೆಯ ರೂವಾರಿಯೇ ನಟಿ ರನ್ಯಾ ರಾವ್ ಅಂತ ಅರೆಸ್ಟ್ ಮೆಮೋದಲ್ಲಿ ಡಿಆರ್ಐ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. 6 ತಿಂಗಳುಗಳ ಕಾಲ ಭಾರತದಿಂದ ಹೊರಗಿದ್ದೇ ಚಿನ್ನದ ಡೀಲ್ ಮಾಡಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ನಿಂದಾಗಿ ಭಾರತಕ್ಕೆ 4.83 ಕೋಟಿ ಸುಂಕ ನಷ್ಟ ಆಗಿದೆ ಎಂದಿದ್ದಾರೆ. ನಟಿ ರನ್ಯಾ ರಾವ್ಗೆ ದೊಡ್ಡ ಅಧಿಕಾರಿಗಳೇ ಸಾಥ್ ಕೊಟ್ಟಿರುವ ಆರೋಪವೂ ಕೇಳಿಬಂದಿದೆ. ಪ್ರಭಾವಿ ರಾಜಕೀಯ ನಾಯಕರ ನಂಟಿನ ಬಗ್ಗೆಯೂ ಶಂಕೆ ವ್ಯಕ್ತವಾಗ್ತಾ ಇದೆ. ಇದೀಗ ಪ್ರಭಾವಿ ಸ್ವಾಮೀಜಿಯ ಕೃಪಕಟಾಕ್ಷ ಇತ್ತಾ ಅನ್ನುವಂತ ಅನುಮಾನವೂ ಶುರುವಾಗಿದೆ. ಬೆಂಗಳೂರಿನ ರನ್ಯಾ ಮನೆಯಲ್ಲಿ 2 ಕೋಟಿ ಹಣ ಪತ್ತೆಯಾಯಿತು. ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ವೇಳೆ ಕೋಟಿ ನಗದು ಹಣ ಸಿಕ್ಕಿತ್ತು. ಹೀಗಾಗಿ ಐಟಿ ಅಧಿಕಾರಿಗಳು ಕೂಡ ತನಿಖೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ 2 ಲಕ್ಷಕ್ಕಿಂತ ಅಧಿಕ ನಗದನ್ನ ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ತುಮಕೂರಿನ ಗುಬ್ಬಿಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದಾರೆ. ಅಣ್ಣಪ್ಪ ಸ್ವಾಮಿಗೆ ಫೇಸ್ಬುಕ್ನಲ್ಲಿ ಪರಿಚಯ ಮಾಡಿಕೊಂಡ ಗ್ಯಾಂಗ್ ಬೆತ್ತಲೆ ವಿಡಿಯೋ ಮಾಡಿದೆ. 20 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಖ್ಯಾತಸಂದ್ರದ ನಿಶಾ ಮತ್ತು ಸ್ನೇಹಿತೆ ಜ್ಯೋತಿ ಈ ಪ್ರಕರಣದಲ್ಲಿ ಈಗ ಬಂಧನಕ್ಕೊಳಗಾಗಿದ್ದಾರೆ. ತುಮಕೂರು ಜಿಲ್ಲೆ ಹಟ್ನಾ ಗ್ರಾಮದ ಬಳಿಯ ಕೆಂಪಮ್ಮ ದೇವಿ ದೇಗುಲಕ್ಕೆ ವಾಮಾಚಾರ ಮಾಡಲಾಗಿದೆ. ಕಿಡಿಗೇಡಿಗಳು ದೇವಸ್ಥಾನದ ಬಾಗಿಲಿಗೆ ಬೆಂಕಿ ಹಚ್ಚಿದ್ದಾರೆ. ಭಕ್ತರು ವಾಮಾಚಾರ ಮಾಡಿರೋದಕ್ಕೆ ಭಯಭೀತರಾಗಿದ್ದಾರೆ. ಚಿಕ್ಕಮಗಳೂರಿನ ಕಳಸಾಪುರ ಮೀಸಲು ಅರಣ್ಯಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದ ಕಿಡಿಗೇಡಿಯ ಬಂಧನ ಆಗಿದೆ. ಅರಣ್ಯಕ್ಕೆ ಬೆಂಕಿ ಹಚ್ಚುವಾಗಲೇ ಶಿವರಾಮ್ ಅನ್ನೋತ ಸಿಕ್ಕಿಬಿದ್ದಿದ್ದಾನೆ. ಕಿಡಿಗೇಡಿಯ ಕೃತ್ಯಕ್ಕೆ 10 ಎಕರೆ ಅರಣ್ಯ ಸಂಪತ್ತು ಸುಟ್ಟು ಭಸ್ಮ ಆಗಿತ್ತು.
ಸದ್ಯ ಚಿಕ್ಕಮಗಳೂರು ಅರಣ್ಯ ವಲಯ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇಡಿ ಬಂದರು ವಿರೋಧಿಸಿ ಮೀನುಗಾರರು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಸಮುದ್ರದ ಮಧ್ಯಭಾಗದಲ್ಲಿ ಸರ್ವೆ ನಡೆಸ್ತಾ ಇರೋದನ್ನ ವಿರೋಧಿಸಿ ಅಧಿಕಾರಿಗಳನ್ನ ಬೋಟ್ ಮುಖೇನ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಮತ್ತೊಂದು ಕಡೆ ಉತ್ತರ ಕನ್ನಡ ಜಿಲ್ಲಾಡಳಿತ ಕೇಣಿಯಲ್ಲಿ ಸದ್ಯ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಹೋಳಿ ಹಬ್ಬದ ಹಿನ್ನೆಲೆ ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿರುವಂತಹ ಮಸೀದಿಗಳಿಗೆ ಕವರ್ನಿಂದ ಮರೆಮಾಚಲಾಗಿದೆ. 300 ವರ್ಷಗಳಿಂದ ನಡ್ಕೊಂಡು ಬರ್ತಿರುವಂತಹ ಲಾತ್ ಸಾಹೇಬ್ ಹೋಳಿ ಮೆರವಣಿಗೆ ಸಾಗುವ ಹಿನ್ನೆಲೆಯಲ್ಲಿ ಮಸೀದಿಗಳಿಗೆ ಕವರ್ ಹಾಕಲಾಗಿದೆ. ಇವತ್ತು ತಮಿಳುನಾಡಿನ ಹಲವೆಡೆ ವ್ಯಾಪಕ ಮಳೆಯಾಗಿದೆ. ಕನ್ಯಾಕುಮಾರಿ, ತಿರುನಲ್ವೇಲಿ ಹಾಗೆ ತೂತುಕುಡಿಯಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಮುಂದಿನ 2 ದಿನ ತಮಿಳುನಾಡಿನ ಈ 3 ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬಹುಭಾಷಾ ತಾರೆ ಸೌಂದರ್ಯ ಸಾವು ಆಕಸ್ಮಿಕ ಅಲ್ಲ, ಕೊಲೆ ಅನ್ನುವಂಥ ಗಂಭೀರ ಆರೋಪ ಮತ್ತೆ ಕೇಳಿಬಂದಿದೆ. ಟಾಲಿವುಡ್ ನಟ ಮೋಹನ್ ಬಾಬು ಈ ಕೊಲೆ ಮಾಡಿಸಿದ್ದಾರೆ ಅಂತ ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ದೂರೊಂದು ದಾಖಲಾಗಿದೆ. ಜಾಗದ ವಿಚಾರವಾಗಿ ಕೊಲೆ ನಡೆದಿದೆ ಅಂತ ಆರೋಪಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಮಾರಿಷಸ್ ರಾಷ್ಟ್ರೀಯ ದಿನಾಚರಣೆ ಸಂದರ್ಭದಲ್ಲಿಯೇ ಪ್ರಶಸ್ತಿಯನ್ನ ನೀಡಿ ಮೋದಿ ಅವರನ್ನ ಪ್ರಧಾನಿ ನವಿಚಂದ್ರ ರಾಂಗುಲಂ ಗೌರವಿಸಿದ್ದಾರೆ. ಟೀಂ ಇಂಡಿಯಾ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಗಾಯಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕ್ರಿಕೆಟ್ ಆಡುವಾಗ ಎಡಗಾಲಿಗೆ ಗಾಯ ಆಗಿದ್ದು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಆಗಿರುವಂತಹ ದ್ರಾವಿಡ್ ಸದ್ಯಕ್ಕೆ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಇಂಗ್ಲೆಂಡ್ನ ಐತಿಹಾಸಿಕ ಲಾರ್ಡ್ಸ್ ಮೈದಾನದಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೆಯಲಿದ್ದು ಭಾರೀ ಆದಾಯದ ನಷ್ಟ ಉಂಟಾಗೋ ಸಾಧ್ಯತೆ ಇದೆ. ಭಾರತದ ಅನುಪಸ್ಥಿತಿಯಲ್ಲಿ ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಸುಮಾರು 45 ಕೋಟಿ ರೂಪಾಯಿ ವರಮಾನ ನಷ್ಟ ಉಂಟಾಗೋ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ.